ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿ 30/11/2008. ಇಂದಿನ ದಿನಾಂಕ 4/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮುರಳಿಯ ಸಾರ: ಪೂರ್ಣ ವಿರಾಮ ಇಟ್ಟು ಸಂಪೂರ್ಣ ಪವಿತ್ರತೆಯ ಧಾರಣೆ ಮಾಡಿ ಮನಸ್ಸಿನ ಸಕಾಶದ ಶಕ್ತಿಯ ಮೂಲಕ ಸುಖ ಶಾಂತಿಯಲ್ಲಿಯ ಅಂಚಲಿಯನ್ನು ನೀಡುವಂಥ ಸೇವೆ ಮಾಡಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮನಸ ಸೇವೆಗೆ ಶಕ್ತಿ ಯಾವಾಗ ಬರ್ತೈತೆ ಅಂತ ಹೇಳಿದರು ಬಾಬಾ. ಎಷ್ಟೆಷ್ಟು ನಮ್ಮಲ್ಲಿ ಪವಿತ್ರತಾ ಶಕ್ತಿ ಇರ್ತತೋ ಅಷ್ಟಷ್ಟು ಮನಸ ಸೇವೆಗೆ ಶಕ್ತಿ ಸಿಗ್ತತೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಪವಿತ್ರತಾ ಶಕ್ತಿ ಯಾವಾಗ ಬರುತ್ತೆ ನಮಗೆ, ಯಾವುದೇ ಏಕೆ ಏನು ಯಾವುದೇ ಕ್ವಶನ್ ಮಾರ್ಕ್ ಇಲ್ದಂಗೆ ಬಿಂದು ಇಡಬೇಕು. ಬಿಂದು ಇಟ್ಟಷ್ಟು ವ್ಯರ್ಥದಲ್ಲಿ ಹೋಗಲ್ಲ. ಹೀಗೆ ಬಿಂದು ಇಟ್ಟು ಪವಿತ್ರತಾ ಶಕ್ತಿಯಿಂದ ಮನಸ ಸೇವೆಯ ಮೂಲಕ ಸುಖ ಶಾಂತಿಯ ಅಂಚಲನ್ನು ನೀಡ್ರಿ ಅಂತ ಸೇವೆ ಮಾಡಿರಿ ಅಂತ ಬಾಬಾ ಹೇಳ್ತಾರೆ. ಈ ದಿನ ಬಾಪ್ತಾದ 4 ಕಡೆಯ ಮಹಾನ್ ಮಕ್ಕಳನ್ನು ನೋಡುತ್ತಿದ್ದೇವೆ. ಯಾವ ಮಹಾನತೆಯನ್ನು ಮಾಡಿದ್ದೀರಿ? ಯಾವುದನ್ನು ಪ್ರಪಂಚದವರು ಅಸಂಭವವೆಂದು ಹೇಳುತ್ತಾರೆ ಅದನ್ನು ಸಹಜ ಸಂಭವ ಮಾಡಿ ತೋರಿಸಿದ್ದೀರಿ. ಅದಾಗಿದೆ ಪವಿತ್ರತೆಯ ವ್ರತ. ತಾವೆಲ್ಲರೂ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿದ್ದೀರಲ್ಲವೇ? ಬಾಬಾ ಏನು ಹೇಳ್ತಾ ಇದ್ದಾರೆ, ಅಸಂಭವ ಅಂತಾರೆ ಜಗತ್ತಿನವರು. ಅದಕ್ಕೆ ಅವರೇನು ಮಾಡಿದರು, ಋಷಿಮುನಿಗಳು ಎಲ್ಲ ಕಾಡಿಗೆ ಹೋದರು ಮನೆ ಮಠ ಬಿಟ್ಟು. ಆದರೆ ಅಸಂಭವವಿದ್ದದ್ದು ಸಂಭವ. ಅಂದರೆ ನಾವು ಗೃಹಸ್ಥದಲ್ಲಿದ್ದೇ ನಾವು ಪವಿತ್ರತಾ ವ್ರತವನ್ನು ಧಾರಣೆ ಮಾಡಿದ್ದೀವಿ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಬಾಪ್ತಾದರವರಿಂದ ಪರಿವರ್ತನೆಯ ದೃಢ ಸಂಕಲ್ಪದ ವ್ರತವನ್ನು ತೆಗೆದುಕೊಂಡಿದ್ದೀರಿ. ವ್ರತ ಮಾಡುವುದು ಅರ್ಥಾತ್ ವೃತ್ತಿಯ ಮೂಲಕ ಪರಿವರ್ತನೆ ಮಾಡಿಕೊಳ್ಳುವುದು. ನಿಮ್ಮ ವೃತ್ತಿಯ ಪರಿವರ್ತನೆ ಆಗಿದೆ. ಸಂಕಲ್ಪ ಮಾಡಿದಿರಿ, ನಾವೆಲ್ಲರೂ ಸಹೋದರರು ಎಂದು ಸಂಕಲ್ಪ ಮಾಡಿದಿರಿ. ಈ ವೃತ್ತಿಯ ಪರಿವರ್ತನೆಯ ಮೂಲಕ ಎಷ್ಟೊಂದು ಮಾತಿನಲ್ಲಿ ಭಕ್ತಿಯಲ್ಲೂ ಸಹ ವ್ರತವನ್ನು ಮಾಡುತ್ತಾರೆ. ಆದರೆ ತಾವೆಲ್ಲರೂ ತಂದೆಯೊಂದಿಗೆ ದೃಢ ಸಂಕಲ್ಪ ಮಾಡಿದಿರಿ. ಏಕೆಂದರೆ ಬ್ರಾಹ್ಮಣ ಜೀವನದ ತಳಹದಿಯೇ ಪವಿತ್ರತೆ ಮತ್ತು ಪವಿತ್ರತೆಯ ಮೂಲಕ ಪರಮಾತ್ಮ ಪ್ರಿಯರು ಮತ್ತು ಸರ್ವ ಪರಮಾತ್ಮನ ಪ್ರಾಪ್ತಿಗಳು ಆಗುತ್ತಿವೆ. ಮಹಾತ್ಮರು ಯಾವುದನ್ನು ಕಷ್ಟವೆಂದು ತಿಳಿಯುತ್ತಾರೆ, ಅಸಂಭವವೆಂದು ತಿಳಿಯುತ್ತಾರೆ, ಅದನ್ನು ತಾವು ಪವಿತ್ರತೆಯೇ ಸ್ವಧರ್ಮವೆಂದು ತಿಳಿಯುತ್ತೀರಿ. ಕೆಲವು ಒಳ್ಳೊಳ್ಳೆಯ ಮಕ್ಕಳು ಯಾರೆಲ್ಲ ಸಂಕಲ್ಪ ಮಾಡಿದ್ದೀರೋ ಮತ್ತು ದೃಢ ಸಂಕಲ್ಪದ ಮೂಲಕ ಪ್ರಾಕ್ಟಿಕಲ್ನಲ್ಲಿ ಪರಿವರ್ತನೆಯನ್ನು ತೋರಿಸುತ್ತಿದ್ದಾರೆ ಅದನ್ನು ಬಾಪ್ತಾದರವರು ನೋಡುತ್ತಿದ್ದೇವೆ. ಇಂಥ 4 ಕಡೆಯ ಮಹಾನ್ ಮಕ್ಕಳಿಗೆ ಬಾಪ್ತಾದ ಬಹಳ ಹೃದಯದಿಂದ ಆಶೀರ್ವಾದವನ್ನು ನೀಡುತ್ತಿದ್ದೇವೆ. ತಾವೆಲ್ಲರೂ ಸಹ ಮನ, ವಚನ, ಕರ್ಮ, ವೃತ್ತಿ, ದೃಷ್ಟಿಯ ಮೂಲಕ ಪವಿತ್ರತೆಯ ಅನುಭವವನ್ನು ಮಾಡಿದ್ದೀರಲ್ಲವೇ? ಬಾಬಾ ಇಲ್ಲಿ ಏನು ಹೇಳ್ತಾರೆ, ಎಲ್ಲದರಿಂದಲೂ ಪವಿತ್ರತೆ ಅಂತಾರೆ. ಅಂದರೆ ವೃತ್ತಿ ಅಂದರೆ ಸದಾ ಶುಭ ಭಾವನೆ, ಶುಭ ಕಾಮನೆ, ಎಲ್ಲರಿಗೆ ಒಳ್ಳೆಯದಾಗಲಿ. ದೃಷ್ಟಿ ಆತ್ಮಿಕ ದೃಷ್ಟಿಯಿಂದ ನೋಡೋದು. ಮನ ಯಾವಾಗಲೂ ಒಳ್ಳೆಯ ವಿಚಾರಗಳನ್ನೇ ಮಾಡೋದು. ಮಾತು ಇನ್ನೊಬ್ಬರಿಗೆ ಸುಖ ಕೊಡುವಂಥ ಮಾತುಗಳು. ಕರ್ಮ ಇನ್ನೊಬ್ಬರಿಗೆ ಸುಖ ಕೊಡುವಂಥ ಕರ್ಮ. ಇದು ಎಲ್ಲದರಲ್ಲೂ ಪವಿತ್ರತೆಯ ಅನುಭವ ಇರಬೇಕು ಅಂತ ಕೇಳ್ತಾರೆ ಬಾಬಾ. ಪವಿತ್ರತೆಯ ವೃತ್ತಿ ಅರ್ಥಾತ್ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ, ಶುಭ ಕಾಮನೆ. ದೃಷ್ಟಿ ಪ್ರತಿಯೊಬ್ಬ ಆತ್ಮನನ್ನು ಆತ್ಮಿಕ ಸ್ವರೂಪದಲ್ಲಿ ನೋಡುವುದು. ತಮ್ಮನ್ನು ಸಹಜ ಆತ್ಮಿಕ ಸ್ಥಿತಿಯಲ್ಲಿ ಅನುಭವ ಮಾಡುವುದು. ಅಂದರೆ ನಾನು ಕೂಡ ಒಂದು ಆತ್ಮ ಅಂದಂಗಲ್ಲ, ಅಲ್ಲಿ ದೈವಿ ಗುಣಗಳೇ ಇರ್ತಾವೆ. ಆತ್ಮ ಅಂದ ತಕ್ಷಣವೇ ಶಾಂತಿ, ಆನಂದ, ಪ್ರೀತಿ, ಕರುಣೆ, ಆ ದೈವಿ ಗುಣಗಳಿದ್ದಾಗ ಯಾವಾಗಲೂ ಶುದ್ಧ ವಿಚಾರಗಳೇ ಇರ್ತಾವೆ. ಅದಕ್ಕೆ ತಮ್ಮನ್ನು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಮಾಡ್ಕೊಳ್ಳೋದು, ಬೇರೆಯವ್ರನ್ನೂ ಆತ್ಮ ಅಂತ ನೋಡೋದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಜೀವನದ ಮಹತ್ವ ಮನ, ವಚನ, ಕರ್ಮದಿಂದ ಪವಿತ್ರವಾಗಿರುವುದು. ಸದಾ ಪವಿತ್ರತೆಯ ಬಲದಿಂದ ತಮಗೆ ತಾವೇ ಆಶೀರ್ವಾದವನ್ನು ಕೊಡುವುದು ಎನ್ನುವ ಬ್ರಾಹ್ಮಣ ಜೀವನದ ಯಾವ ಗಾಯನವಿದೆ? ಪವಿತ್ರತೆ ಇಲ್ಲವೆಂದರೆ ಯಾವ ಆಶೀರ್ವಾದವನ್ನು ಕೊಡುವುದು? ಪವಿತ್ರತೆಯ ಮೂಲಕ ಸದಾ ಸ್ವಯಂ ಸಹ ಖುಷಿಯ ಅನುಭವ ಮಾಡುತ್ತಾ ಅನ್ಯರಿಗೂ ಸಹ ಖುಷಿಯನ್ನು ಕೊಡುತ್ತಾರೆ. ಪವಿತ್ರ ಆತ್ಮರಿಗೆ 3 ವಿಶೇಷ ವರದಾನಗಳು ಸಿಗುತ್ತವೆ. 1, ತಮಗೆ ತಾವೇ ವರದಾನವನ್ನು ನೀಡುವುದು. ಇದರಿಂದ ಸಹಜವಾಗಿ ತಂದೆಗೆ ಪ್ರಿಯರಾಗುತ್ತಾರೆ. ತಮಗೆ ತಾವೇ ವರದಾನ ಅಂದ್ರೇನು? ಪವಿತ್ರತಾ ಶಕ್ತಿ ಇದ್ದಷ್ಟು ನಮ್ಮ ಪುರುಷಾರ್ಥ ತೀವ್ರಗತಿಯ ಪುರುಷಾರ್ಥ ಆಗ್ತಾ ಹೋಗ್ತದೆ.
ಅದೇ ನಮಗೆ ನಾವು ಕೊಟ್ಕೊಳ್ಳೋ ಆಶೀರ್ವಾದ. ಎರಡನೇದು, ವರದಾತ ತಂದೆಗೆ ಅತಿ ಸಮೀಪ ಮತ್ತು ಅತಿ ಪ್ರಿಯ ಮಕ್ಕಳಾಗುತ್ತಾರೆ. ಅತಿ ಸಮೀಪ ಅಂದ್ರೇನು? ಕಂಬೈನ್ಡ್ ಸ್ವರೂಪ, ಸದಾ ತಂದೆಯ ಜೊತೆಯಲ್ಲೇ ಇರೋದು. ಆದ್ದರಿಂದ ತಂದೆಯ ಆಶೀರ್ವಾದ ಸ್ವತಃವಾಗಿಯೇ ಪ್ರಾಪ್ತಿಯಾಗುತ್ತದೆ ಮತ್ತು ಸದಾ ಪ್ರಾಪ್ತಿಯಾಗುತ್ತದೆ. ಮೂರನೇದು, ಬ್ರಾಹ್ಮಣ ಪರಿವಾರದಲ್ಲಿ ವಿಶೇಷವಾಗಿ ಯಾರೆಲ್ಲ ನಿಮಿತ್ತರಾಗಿದ್ದಾರೆ ಅವರ ಮೂಲಕವೂ ಸಹ ಆಶೀರ್ವಾದ ಸಿಗುತ್ತಿರುತ್ತೆ. ಅಂದರೆ ನಮ್ಮಲ್ಲಿ ಪವಿತ್ರತ ಶಕ್ತಿ, ಶುದ್ಧ ಸಂಕಲ್ಪಗಳಿದ್ದಾಗ ಇನ್ನೊಬ್ಬರಿಗೆ ನಾವು ಖುಷಿ, ಸ್ನೇಹ, ಪ್ರೀತಿ ಕೊಡ್ತಾನೆ ಇರ್ತೀವಿ. ನಮ್ಮಿಂದ ಬಾಬನ ಖಜಾನೆಗಳ ಸಹಯೋಗ ಎಲ್ಲ ಆತ್ಮಗಳಿಗೆ ಸಿಗ್ತಾ ಇರ್ತತೆ. ಈ ಥರ ಸೇವೆ ಆದಾಗ ಅವರಿಂದ ಆಶೀರ್ವಾದ ಸಿಗ್ತಾ ಇರ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಈ 3 ಪ್ರಕಾರದ ಆಶೀರ್ವಾದದಿಂದ ಸದಾ ಹಾರುತ್ತಿರುತ್ತಾರೆ ಮತ್ತು ಹಾರಿಸುತ್ತಿರುತ್ತಾರೆ. ಅಂದಾಗ ತಾವೆಲ್ಲರೂ ತಮ್ಮನ್ನು ತಾವು ಕೇಳಿಕೊಳ್ಳಿ, ಪವಿತ್ರತೆಯ ಬಲ ಮತ್ತು ಪವಿತ್ರತೆಯ ಫಲವನ್ನು ಸದಾ ಅನುಭವ ಮಾಡುತ್ತಿದ್ದೇನೆ ಎಂದು ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ. ಸದಾ ಆತ್ಮೀಯ ನಶೆ ಹೃದಯದಲ್ಲಿ ಹೊಮ್ಮುತ್ತಿದೆಯೇ? ಕೆಲವು ಮಕ್ಕಳು ಅಮೃತ ವೇಳೆಯಲ್ಲಿ ಮಿಲನ ಮಾಡುತ್ತಿರುವಾಗ ವಾರ್ತಾಲಾಪವನ್ನು ಮಾಡುತ್ತಾರೆ. ಆಗ ಏನು ಹೇಳುತ್ತಾರೆ ತಿಳಿದಿದೆಯೇ? ಪವಿತ್ರತೆಯ ಮೂಲಕ ಯಾವ ಅತೀಂದ್ರಿಯ ಸುಖದ ಫಲ ಸಿಗುತ್ತದೆ ಅದು ಸದಾ ಇರುವುದಿಲ್ಲ. ಕೆಲವೊಮ್ಮೆ ಇರುತ್ತದೆ, ಕೆಲವೊಮ್ಮೆ ಇರುವುದಿಲ್ಲ. ಏಕೆಂದರೆ ಪವಿತ್ರತೆಯ ಫಲವೇ ಅತೀಂದ್ರಿಯ ಸುಖವಾಗಿದೆ. ತಮ್ಮನ್ನು ತಾವು ಕೇಳಿಕೊಳ್ಳಿ, ನಾನು ಯಾರಾಗಿದ್ದೇನೆ? ಸದಾ ಅತೀಂದ್ರಿಯ ಸುಖದ ಅನುಭೂತಿಯಲ್ಲಿ ಇರುತ್ತೇನೆಯೋ ಅಥವಾ ಆಗಾಗ್ಗೆ ಇರುತ್ತೇನೆಯೋ? ತನ್ನನ್ನು ಏನೆಂದು ಕರೆಸಿಕೊಳ್ಳುತ್ತೀರಿ? ತಾವು ತಮ್ಮ ಹೆಸರನ್ನು ಬರೆಯುವಾಗ ಏನೆಂದು ಬರೆಯುತ್ತೀರಿ? BK. ಮತ್ತು ತಮ್ಮನ್ನು ಮಾಸ್ಟರ್ ಸರ್ವಶಕ್ತಿವಂತ ಎಂದು ಹೇಳುತ್ತೀರಿ. ಎಲ್ಲರೂ ಇದ್ದೀರಲ್ಲವೇ? ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ? ಯಾರು ತನ್ನನ್ನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ, ಸದಾ ಆಗಿದ್ದೇನೆ, ಕೆಲವೊಮ್ಮೆ ಅಲ್ಲ ಎನ್ನುವವರು ಕೈ ಎತ್ತಿರಿ. ಸದಾ ನೋಡಿ, ಯೋಚನೆ ಮಾಡಿ, ಸದಾ ಆಗಿದ್ದೀರಾ? ಡಬಲ್ ವಿದೇಶಿಗಳು ಕೈ ಎತ್ತುತ್ತಿಲ್ಲ, ಕೆಲವರು ಎತ್ತುತ್ತಿದ್ದಾರೆ. ಶಿಕ್ಷಕಿಯರು ಕೈ ಎತ್ತಿ ಸದಾ ಆಗಿದ್ದೀರಾ? ಹಾಗೆಯೇ ಕೈ ಎತ್ತಬೇಡಿ. ಯಾರು ಸದಾ ಇದ್ದೀರಿ? ಸದಾ ಇರುವವರು ಕೈ ಎತ್ತಿರಿ. ಬಹಳ ಕಡಿಮೆ ಇದ್ದಾರೆ. ಪಾಂಡವರು ಕೈ ಎತ್ತಿರಿ. ಹಿಂದೆ ಇರುವವರು ಬಹಳ ಕಡಿಮೆ ಇದ್ದಾರೆ. ಇಡೀ ಸಭೆ ಕೈ ಎತ್ತುತ್ತಿಲ್ಲ. ಮಾಸ್ಟರ್ ಸರ್ವಶಕ್ತಿವಂತ ಎಂದರೆ ಆ ಸಮಯದಲ್ಲಿ ಶಕ್ತಿಗಳು ಎಲ್ಲಿ ಹೋಗಿ ಬಿಡುತ್ತವೆ? ಮಾಸ್ಟರ್ ಆಗುವುದರ ಅರ್ಥವೇ ಆಗಿದೆ ತಂದೆಗಿಂತಲೂ ಸಹ ಉತ್ತಮರಾಗುವುದಾಗಿದೆ. ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ. ಅಂದರೆ ಬಾಬಾ ಏನಂತಾರೆ, ನಾವ್ಯಾವಾಗ ಮಾಸ್ಟರ್ ಸರ್ವಶಕ್ತಿವಂತ ಅಂದಂಗೆಲ್ಲ ನಮ್ಮ ಆತ್ಮದಲ್ಲಿ ಏನು ಶಕ್ತಿ ಜಮಾ ಆಗಿರ್ತತೋ ಅದು ಇಮರ್ಜ್ ಆಗ್ತದೆ. ಇಮರ್ಜ್ ಆಗಿ ಶಕ್ತಿ ಸ್ವರೂಪ ಆಗ್ತೀವಿ. ಮತ್ತು ಅಂದಾಗ ಆ ಶಕ್ತಿಗಳು ಎಲ್ಲಿಗೆ ಹೋದವು ಅಂತ ಕೇಳ್ತಾರೆ. ಮತ್ತ್ಯಾಕೆ ಅನುಭವ ಮಾಡಲಿಲ್ಲ ನೀವು? ಸದಾ ಕಾಲಕ್ಕೆ ಅನುಭವ ಮಾಡಲಿಲ್ಲ ಅಂತ ಕೇಳ್ತಾ ಇದ್ದಾರೆ ಬಾಬಾ. ತಮ್ಮ ಪವಿತ್ರತೆಯ ತಳಹದಿಯಲ್ಲಿ ಯಾವುದೋ ಬಲಹೀನತೆ ಇದೆ. ಯಾವ ಬಲಹೀನತೆ ಇದೆ? ಮನಸ್ಸಿನಲ್ಲಿ ಅರ್ಥಾತ್ ಸಂಕಲ್ಪದಲ್ಲಿ ಬಲಹೀನತೆ ಇದೆ, ಮಾತಿನಲ್ಲಿ ಬಲಹೀನತೆ ಇದೆ, ಅಥವಾ ಕರ್ಮದಲ್ಲಿ ಬಲಹೀನತೆ ಇದೆ, ಅಥವಾ ಸ್ವಪ್ನದಲ್ಲೂ ಸಹ ಬಲಹೀನತೆ ಇದೆ. ಏಕೆಂದರೆ ಪವಿತ್ರ ಆತ್ಮನ ಮನ, ವಚನ, ಕರ್ಮ, ಸಂಬಂಧ, ಸಂಪರ್ಕ, ಸ್ವಪ್ನ ಸ್ವತಃವಾಗಿಯೇ ಶಕ್ತಿಶಾಲಿಯಾಗಿರುತ್ತದೆ. ಯಾವಾಗ ವ್ರತವನ್ನು ಕೈಗೊಂಡಿದ್ದೀರೋ ಆಗಾಗ ವೃತ್ತಿಯನ್ನು ಏಕೆ ಬದಲಾವಣೆ ಮಾಡುತ್ತೀರಿ? ಸಮಯವನ್ನು ನೋಡುತ್ತಿದ್ದೀರಿ. ಸಮಯದ ಕರೆ, ಭಕ್ತರ ಕರೆ, ಆತ್ಮಗಳ ಕರೆ ಕೇಳುತ್ತಿದ್ದೀರಿ ಮತ್ತು ಅಚಾನಕ್ ಪಾಠ ಎಲ್ಲರಿಗೂ ಪಕ್ಕಾ ಆಗಿದೆ. ಆದರೂ ತಳಹದಿಯಲ್ಲಿ ಬಲಹೀನತೆ ಅರ್ಥಾತ್ ಪವಿತ್ರತೆಯ ಬಲಹೀನತೆ ಇದೆ. ಒಂದು ವೇಳೆ ಮಾತಿನಲ್ಲಿಯೂ ಶುಭಭಾವನೆ, ಶುಭಕಾಮನೆ ಇಲ್ಲವೆಂದರೆ, ಪವಿತ್ರತೆಯ ವಿಪರೀತವಿದ್ದರೆ, ಸಂಪೂರ್ಣ ಪವಿತ್ರತೆಯ ಸುಖ ಏನಿದೆ, ಅತೀಂದ್ರಿಯ ಸುಖ, ಅದರ ಅನುಭವವಾಗಲು ಸಾಧ್ಯವಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ಪವಿತ್ರತೆಯ ಫಲನೇ ಅತೀಂದ್ರಿಯ ಸುಖ. ಆದರೆ ಕೆಲವು ಮಕ್ಕಳು ಸದಾ ಕಾಲಕ್ಕೆ ಅನುಭವ ಮಾಡಲ್ಲ. ಯಾಕೆ ಅನುಭವ ಮಾಡಲ್ಲ? ಮನಸ್ಸಿನಿಂದ ಇರ್ಬೋದು, ಯಾವುದಾದ್ರೂ ವೇಸ್ಟ್ ಥಾಟ್ಸ್, ಮಾತಿನಲ್ಲೂ ವ್ಯರ್ಥ ಮಾತು, ಹೌದಾ, ಕರ್ಮ, ಮತ್ತು ಈ ಥರ ಆ ಸ್ವಲ್ಪ ಪವಿತ್ರತೆಯಲ್ಲಿ ನಾವು ಬಲಹೀನ ಆದ್ವಿ ಅಂದರೆ ಅತೀಂದ್ರಿಯ ಸುಖ ಸದಾ ಕಾಲಕ್ಕಿರೋಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಜೀವನದ ಲಕ್ಷ್ಯವೇ ಅಸಂಭವವನ್ನು ಸಂಭವ ಮಾಡುವುದಾಗಿದೆ. ಇದರಲ್ಲಿ ಅಷ್ಟು ಎನ್ನುವ ಶಬ್ದವಿಲ್ಲ. ಎಷ್ಟು ಬೇಕೋ ಅಷ್ಟು ಇಲ್ಲ.
ಅಂದಾಗ ನಾಳೆ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರೂ ತನ್ನನ್ನು ಕುರಿತು ಯೋಚಿಸಿ, ಅನ್ಯರನ್ನು ನೋಡಬೇಡಿ, ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ. ಎಷ್ಟು ಪರ್ಸೆಂಟೇಜ್ ಪವಿತ್ರತೆಯ ವ್ರತವನ್ನು ನಿಭಾಯಿಸುತ್ತಿದ್ದೇನೆ? ಪವಿತ್ರತೆಯ ವ್ರತ ಮನಸ್ಸಿನಿಂದ ಎಷ್ಟು ನನ್ನ ಹತ್ರ ಶುದ್ಧ ಸಂಕಲ್ಪಗಳಿದ್ದಾವೆ? ವೇಸ್ಟ್ ಥಾಟ್ಸ್ ಕೂಡ ಪಾಪದ ಅಕೌಂಟಿಗೆ ಹೋಗ್ತದೆ ಅಂತ ಹೇಳ್ಯಾರ ಬಾಬಾ. ಎಷ್ಟು ಪರ್ಸೆಂಟೇಜ್ ನಾನು ಪವಿತ್ರ ಸಂಕಲ್ಪಗಳಲ್ಲಿ ಇರ್ತೀನಿ? ಮಾತು, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲದರಲ್ಲೂ ಎಷ್ಟು ಪರ್ಸೆಂಟೇಜ್ ಪವಿತ್ರತೆ ಐತಿ ಚೆಕ್ ಮಾಡ್ಕೊಳ್ರಿ ಅಂತಾರೆ ಬಾಬಾ. 4 ಮಾತುಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. 1 ವೃತ್ತಿ, 2ನೇದು ಸಂಬಂಧ ಸಂಪರ್ಕದಲ್ಲಿ ಶುಭ ಭಾವನೆ, ಶುಭ ಕಾಮನೆ. ಇವರು ಇರುವುದೇ ಹೀಗೆ ಅಲ್ಲ, ಆದರೆ ಆ ಆತ್ಮನ ಪ್ರತಿಯೂ ಸಹ ಶುಭ ಭಾವನೆ ಇರಲಿ. ಅಂದರೆ ಬಾಬಾ ಏನು ಹೇಳಿದರು? ಈಗ ನೋಡ್ರಿ, ಯಾರಾದರೂ ಸರಿಗೆ ಅಮೃತ ವೇಳೆ ಹೇಳ್ತಾ ಇಲ್ಲ, ಏನಾದರೂ ಕ್ಲಾಸ್ ಕೇಳುವಾಗ ನಿದ್ದೆ ಮಾಡ್ತಿರ್ತಾರೆ, ಏನೋ ಒಂದು ಬಲಹೀನತೆ ಐತಂದರೆ ನಾವೇನು ಮಾಡ್ತೀವಿ? ಅದರದ್ದೇ ಮಾತಾಡೋದು, ಅದೇ ಸಂಕಲ್ಪ, ಇವ್ರಿಂಗೆ ಅಂತ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಾವು ಆ ಥರ ನೆಗೆಟಿವ್ ಸಂಕಲ್ಪ ಮಾಡಿದಷ್ಟು ಆ ಆತ್ಮಕ್ಕೆ ಇನ್ನೂ ನೆಗೆಟಿವ್ ಶಕ್ತಿ ತುಂಬಿ ಅದು ಆತ್ಮ ಇನ್ನೂ ಡೀಲಾ ಪುರುಷಾರ್ಥ ಮಾಡಿಬಿಡ್ತತೆ. ಅದಕ್ಕೆ ನಾವು ಇವರು ಹಿಂಗಿದ್ದಾರೆ, ಇವ್ರು ಬದಲೇ ಆಗಲ್ಲ, ಈ ಥರ ಸಂಕಲ್ಪ, ನೆಗೆಟಿವ್ ಸಂಕಲ್ಪ ಮಾಡಬಾರ್ದು. ಅದ್ರ ಬದಲು ಶಕ್ತಿಯ ಸಕಾಶ ಕೊಟ್ಟು, ಬಾಬಾ ಇದು ಶ್ರೇಷ್ಠ ಪುರುಷಾರ್ಥಿಯ ಆತ್ಮ ಆಗಲಿ, ಇದು ಸಂಪೂರ್ಣ ನಿನ್ನ ಆಸ್ತಿಯ ಅನುಭವ ಮಾಡಲಿ. ಈ ಥರ ಶುಭ ಭಾವನೆ, ಶುಭ ಕಾಮನೆ, ಸದಾ ಪಾಸಿಟಿವ್ ಥಾಟ್ಸ್ನಲ್ಲಿ ಇರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ? ತಾವೆಲ್ಲರೂ ತಮ್ಮನ್ನು ವಿಶ್ವ ಪರಿವರ್ತಕರೆಂದು ಒಪ್ಪಿಕೊಂಡಿರಿ, ಹಾಗೇ ಇದ್ದೀರಾ? ನಾನು ವಿಶ್ವ ಪರಿವರ್ತಕನಾಗಿದ್ದೇನೆಂದು ತಮ್ಮನ್ನು ತಿಳಿದಿದ್ದೀರಾ? ಇದರಲ್ಲಿ ಕೈ ಎತ್ತುತ್ತೀರಿ, ಇದರಲ್ಲಿ ಬಹಳ ಚೆನ್ನಾಗಿ ಕೈ ಎತ್ತಿದ್ದೀರಿ. ತಮ್ಮೆಲ್ಲರಿಗೂ ಶುಭಾಶಯಗಳು. ಅಂದರೆ ನಾವು ವಿಶ್ವ ಪರಿವರ್ತಕರು ಅಂದ್ರೇನು? ಅಲ್ಲಿ ದುರ್ಬಲ ಆತ್ಮಗಳಿದ್ದರೂ ಕೂಡ ಅವ್ರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡ್ದಂಗೆ ಪಾಸಿಟಿವ್ ಯೋಚನೆ ಮಾಡಿ ಶುದ್ಧ ಸಂಕಲ್ಪಗಳಿಂದ ಅವ್ರನ್ನ ಪರಿವರ್ತನೆ ಮಾಡಿರಿ. ದುರ್ಬಲ ಆತ್ಮಗಳಿಗೆ ಶಕ್ತಿಯ ಕಾಲಾಕಿ ಮೇಲೆ ಹಾರುವ ಕಲೆಯಲ್ಲಿ ತಗೊಂಡು ಬರ್ರಿ ಅಂತಾರೆ ಬಾಬಾ. ತಮ್ಮೆಲ್ಲರಿಗೂ ಶುಭಾಶಯಗಳು. ಆದರೆ ಬಾಪ್ತಾದ ತಮ್ಮೆಲ್ಲರೊಂದಿಗೆ ಒಂದು ಪ್ರಶ್ನೆಯನ್ನು ಕೇಳುವುದೇ? ತಾವು ವಿಶ್ವ ಪರಿವರ್ತಕರು ಎಂದರೆ ವಿಶ್ವ ಪರಿವರ್ತನೆಯಲ್ಲಿ ಈ ಪ್ರಕೃತಿ 5 ತತ್ವಗಳು ಸಹ ಬಂದು ಬಿಡುತ್ತದೆ. ಅದನ್ನು ಸಹ ಪರಿವರ್ತನೆ ಮಾಡಬಹುದು ಮತ್ತು ತನ್ನನ್ನು ಅಥವಾ ಜೊತೆಗಾರರನ್ನು, ಪರಿವಾರವನ್ನು ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ? ಅಂದರೆ ನಾವು ಶಾಂತಿ ತುಂಬಿ, ಶಕ್ತಿ ತುಂಬಿ ಈಗ ಪ್ರಕೃತಿನ ಪರಿವರ್ತನೆ ಮಾಡ್ತಾ ಇದ್ದೀವಿ. ಮತ್ತು ಆ ಪ್ರಕೃತಿನ ಮಾಡ್ತೀವಿ ಅಂದರೆ ನಮ್ಮ ಸಂಬಂಧ ಸಂಪರ್ಕದಲ್ಲಿರೋರನ್ನ ಮಾಡೋಕ್ಕಾಗಲ್ಲೇನು ಅಂತ ಬಾಬಾ ಕೇಳ್ತಾ ಇದ್ದಾರೆ. ವಿಶ್ವ ಪರಿವರ್ತಕರು ಅರ್ಥಾತ್ ಆತ್ಮಗಳನ್ನು, ಪ್ರಕೃತಿಯನ್ನು, ಎಲ್ಲವನ್ನೂ ಪರಿವರ್ತನೆ ಮಾಡುವುದು. ಅಂದಾಗ ತಮ್ಮ ವಾಯ್ದೆಯನ್ನು ನೆನಪು ಮಾಡಿಕೊಳ್ಳಿ. ತಾವೆಲ್ಲರೂ ತಂದೆಯೊಂದಿಗೆ ಕೆಲವು ಬಾರಿ ವಾಯ್ದೆ ಮಾಡಿದ್ದೀರಿ. ಬಾಪ್ತಾದ ಇದನ್ನೇ ನೋಡುತ್ತಿದ್ದೇವೆ. ಸಮಯ ಬಹಳ ತೀವ್ರವಾಗಿ ಹೋಗುತ್ತಿದೆ. ಎಲ್ಲರ ಕೂಗು ಹೆಚ್ಚುತ್ತಿದೆ. ಆದರೆ ಕೂಗನ್ನು ಕೇಳುವಂಥವರು ಮತ್ತು ಪರಿವರ್ತನೆ ಮಾಡುವಂಥವರು, ಉಪಕಾರವನ್ನು ಮಾಡುವಂಥ ಆತ್ಮರು ಯಾರು? ತಾವೇ ಅಲ್ಲವೇ? ಬಾಬಾ ಏನು ಹೇಳ್ತಾ ಇದ್ದಾರೆ? ಭಕ್ತರ ಕೂಗು ಹೆಚ್ಚಾಗ್ತಾ ಐತೆ, ಚೀರ್ತಿದ್ದಾರೆ. ಶಾಂತಿ ದೇವ, ಶಾಂತಿ ಕೊಡಿ, ನಮ್ಮ ಕೂಗು ಕೇಳ್ತಾ ಇಲ್ಲವೇ ಅಂತ ಚೀರ್ತಾ ಇದ್ದಾರೆ ಗುಡಿಗಳ ಮುಂದೆ ಹೋಗಿ. ಆದರೆ ನಾವು ಪರಿವರ್ತನೆ ಮಾಡೋರು ನಾವೇ ಅಲ್ಲ? ಬಾಬಾ ಕೇಳ್ತಾ ಇದ್ದಾರೆ, ಪರಿವರ್ತನೆ ಮಾಡೋರು ತಾವೇ ಅಲ್ಲವೇ ಅಂತ ಕೇಳ್ತಾ ಇದ್ದಾರೆ ಬಾಪ್ತಾದ ಈ ಮೊದಲು ಸಹ ತಿಳಿಸಿದ್ದೇವೆ. ಪರೋಪಕಾರಿ ಅಥವಾ ವಿಶ್ವ ಉಪಕಾರಿ ಆಗಲು 3 ಶಬ್ದವನ್ನು ಸಮಾಪ್ತಿ ಮಾಡಬೇಕಾಗುತ್ತದೆ. ಅದೇನೆಂದು ತಿಳಿದಿದೆಯೇ? ತಿಳಿಯುವುದರಲ್ಲಿ ಬುದ್ಧಿವಂತರಾಗಿದ್ದೀರಿ, ಇದರಲ್ಲಿ ಬುದ್ಧಿವಂತರಿದ್ದೀರಿ ಎಂದು ಬಾಪ್ತಾದರವರಿಗೆ ತಿಳಿದಿದೆ. ಮೊದಲನೇ ಶಬ್ದ ಪರಚಿಂತನೆ, 2ನೇದು ಪರದರ್ಶನ, 3ನೇದು ಪರಮತ ಆಗಿದೆ. ಬಾಬಾ ಏನು ಹೇಳಿದರು? ವಿಶ್ವ ಕಲ್ಯಾಣಕಾರಿ, ಉಪಕಾರಿ ಆಗಬೇಕಂದ್ರೆ ಪರದರ್ಶನ, ಪರಚಿಂತನೆ, ಪರಮತ 3 ಶಬ್ದ ಸಮಾಪ್ತಿ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅಂದರೆ ಪರಚಿಂತನೆ, ಇನ್ನೊಬ್ಬರದ್ದು ಯೋಚನೆ ಮಾಡೋದು,
ಇನ್ನೊಬ್ಬರ ಬಗ್ಗೆ ಹಾಡ್ಕೊಳ್ಳೋದು, ಇನ್ನೊಂದು ಬೇರೆಯವ್ರ ಮಾತು ಯಾರು ಹೇಳ್ತಾರೋ ಅವ್ರ ಮಾತಿನಂತೆ ಕೇಳೋದು. ಇಲ್ಲಿ ಫಾಲೋ ಫಾದರ್ ಆ್ಯಂಡ್ ಮದರ್ ಅಂತ ಹೇಳ್ಯಾರ ಬಾಬಾ. ಇಲ್ಲಿ ಫಾಲೋ ಫಾದರ್ ಇರಬೇಕು, ಬಟ್ ಯಾರ ಮಾತು ಕೇಳಬಾರ್ದು, ಪರಮತ ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. ಈ 3 ಪರಶಬ್ದಗಳನ್ನು ಸಮಾಪ್ತಿ ಮಾಡಿ, ಆಗ ಪರೋಪಕಾರಿ ಆಗುತ್ತೀರಿ. ಯಾವುದು ವಿಘ್ನ ರೂಪವಾಗುತ್ತದೆ ಆ 3 ಶಬ್ದ ನೆನಪಿದೆಯಲ್ಲವೇ? ಇದೇನು ಹೊಸ ಮಾತಲ್ಲ. ನಾಳೆ ಪರಿಶೀಲನೆ ಮಾಡಿಕೊಳ್ಳಿ. ಅಮೃತ ವೇಳೆ ಬಾಪ್ದಾದರವರು ಸಹ ಚಕ್ಕರ್ ಹಾಕುತ್ತೇವೆ. ಏನು ಮಾಡುತ್ತಿದ್ದೀರಿ ಎಂದು ನೋಡುತ್ತೇವೆ, ಏಕೆಂದರೆ ಸಮಯ ಪ್ರಮಾಣ ಈಗ ಅವಶ್ಯಕತೆ ಇದೆ. ಕೂಗಿನ ಪ್ರಮಾಣ ಪ್ರತಿಯೊಬ್ಬ ದುಃಖಿಯ ಆತ್ಮನಿಗೆ ಮನಸ್ಸಿನ ಸಕಾಶದ ಮೂಲಕ ಸುಖ ಶಾಂತಿಯ ಹನಿಯನ್ನು ಕೊಡಿ. ಕಾರಣ ಏನು? ಬಾಪ್ದಾದ ಕೆಲವೊಮ್ಮೆ ಮಕ್ಕಳನ್ನು ಇದ್ದಕ್ಕಿದ್ದ ಹಾಗೆ ಅಚಾನಕ್ ನೋಡುತ್ತೇವೆ, ಏನು ಮಾಡುತ್ತಿದ್ದಾರೆ ಎಂದು ನೋಡುತ್ತೇವೆ. ಏಕೆಂದರೆ ಮಕ್ಕಳ ಮೇಲೆ ಪ್ರೀತಿ ಇದೆಯಲ್ಲವೇ, ಮತ್ತು ಮಕ್ಕಳ ಜೊತೆಯಲ್ಲಿ ಹೋಗಬೇಕಾಗಿದೆ. ಒಂಟಿಯಾಗಿ ಹೋಗುವ ಹಾಗಿಲ್ಲ, ಜೊತೆಯಲ್ಲಿ ಹೋಗುತ್ತೀರಲ್ಲವೇ? ಹೋಗುತ್ತೀರಾ? ಮುಂದಿರುವವರು ಕೈ ಎತ್ತುತ್ತಿಲ್ಲ, ಹೋಗುವುದಿಲ್ಲವೇ? ಹೋಗಬೇಕಲ್ಲವೇ? ಬಾಪ್ದಾದ ಕೇಳ್ತಾ ಇದ್ದಾರೆ. ಏನು? ಬಾಬಾಗ ಭಾಳ ಪ್ರೀತಿ ಅಲ್ಲ ಮಕ್ಕಳ ಮೇಲೆ. ಮತ್ತು ಭಾಳ ಪ್ರೀತಿ ಅಂದರೆ ಮಕ್ಕಳೇನು ಮಾಡಬೇಕು? ಸದಾ ಜೊತೆಯಲ್ಲೇ, ನಾಳೆ ವಾಪಸ್ ಮನೆಗೆ ಹೋಗುವಾಗ ಬಾಪ್ದಾದವ್ರ ಜೊತೆಯಲ್ಲೇ ಬರ್ತೀರಾ ನೀವು ಅಂತ ಕೇಳ್ತಾ ಇದ್ದಾರೆ ಬಾಬಾ. ಬಾಪ್ದಾದರವರು ಸಹ ಮಕ್ಕಳ ಕಾರಣ. ಅಡ್ವಾನ್ಸ್ ಪಾರ್ಟಿಯವರು ಸಹ ತಮ್ಮ ದಾದಿಯರು, ತಮ್ಮ ವಿಶೇಷ ಪಾಂಡವರು ತಮ್ಮೆಲ್ಲರ ನಿರೀಕ್ಷಣೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಸಹ ಪಕ್ಕಾ ವಾಯ್ದೆ ಮಾಡಿದ್ದಾರೆ, ಜೊತೆಯಲ್ಲಿಯೇ ನಾವು ಹೋಗುತ್ತೇವೆ. ಸ್ವಲ್ಪ ಅಲ್ಲ, ಎಲ್ಲರೂ ಒಟ್ಟಿಗೆ ಹೋಗುತ್ತೇವೆ ಅಂದಾಗ ನಾಳೆ ಅಮೃತ ವೇಳೆ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ. ಯಾವ ಮಾತಿನ ಕೊರತೆ ಇದೆ? ಮನಸ್ಸಿನಿಂದ, ವಾಣಿಯಿಂದ ಅಥವಾ ಕರ್ಮದಲ್ಲಿ ಬರುವುದರಲ್ಲಿ ಬಲಹೀನತೆ ಇದೆಯೇ? ಅಂದರೆ ಕರ್ಮದಲ್ಲಿ ಬರುವುದರಲ್ಲಿ ಅಂದ್ರೇನು? ಸೇವೆಗೆ ಹೋಗೋದಿರ್ಬೋದು, ಆಮೇಲೆ ಪುರುಷಾರ್ಥ ಮಾಡೋದ್ರಲ್ಲಿರ್ಬೋದು. ಕೆಲವರು ಅಂದ್ಕೊಂಡಷ್ಟು ಮಾಡೋದ್ರಲ್ಲಿರಲ್ಲ. ಅಂದ್ಕೊಳ್ಳೋದೇನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂತಾರೆ. ಆದರೆ ಯೋಚಿಸುವುದು ಮಾಡುವುದು ಒಂದೇ ರೀತಿ ಇರಬೇಕು ಅಂತಾರೆ. ಆದರೆ ಕೆಲವರಿಗೆ ಯೋಚಿಸುವುದು ಮಾಡೋದ್ರಲ್ಲಿ ಪರ್ಸೆಂಟೇಜ್ ಬಂದುಬಿಡ್ತತೆ. ಅದಕ್ಕೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಬಾಪ್ದಾದರವರು ಒಮ್ಮೆ ಎಲ್ಲ ಸೆಂಟರನ್ನು ಚಕ್ಕರ್ ಹಾಕಿದ್ದೇವೆ, ಏನು ನೋಡಿದೆವು ಎಂದು ಹೇಳುವುದೇ? ಯಾವ ಮಾತಿನ ಬಲಹೀನತೆ ಇತ್ತು? 1 ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡಿಕೊಂಡು ಫುಲ್ ಸ್ಟಾಪ್ ಇಡುವುದರ ಕೊರತೆ ಇರುವುದು ಕಂಡುಬಂದಿತ್ತು. ಅಂದರೆ 1 ಸೆಕೆಂಡ್ನಲ್ಲಿ ಬಿಂದು ಇಡೋದ್ರಲ್ಲಿ ಕೊರತೆ ಬಂತು ಅಂತ ಹೇಳ್ತಾರೆ ಬಾಬಾ. ಅಂದರೆ ಈಗ ಎಲ್ಲೋ ಪರದರ್ಶನ ನಡೀತಾ ಐತೆ, ಆದರೆ ನಾವು ಆ ಮಾತುಗಳನ್ನು ನಾವು ಸ್ವೀಕಾರ ಮಾಡಬಾರ್ದು, ಆ ಮಾತುಗಳಲ್ಲಿ ಹೋಗಬಾರ್ದು. ಬಿಂದು ಇಡಬೇಕು, ಬಿಂದುವಾಗಬೇಕು, ಬಿಂದು ತಂದೆ ನೆನಪು ಮಾಡಬೇಕು. ಆದರೆ ಅದು ಕಡಿಮೆ ಇತ್ತು, ಅದು ಫುಲ್ ಸ್ಟಾಪ್ ಇಡುವುದೇ ಕಡಿಮೆ ಇತ್ತು ಅಂತ ಹೇಳ್ತಾರೆ ಬಾಬಾ. ಎಲ್ಲಿಯ ತನಕ ಫುಲ್ ಸ್ಟಾಪ್ ಇಡುವುದರ ಒಳಗೆ ಏನೇನಾಗುತ್ತದೆ ಎಂದು ಗೊತ್ತಾಗುವುದೇ ಇಲ್ಲ. ಬಾಪ್ದಾದರವರು ತಿಳಿಸಿದ್ದೇವೆ, ಕೊನೆಯ ಸಮಯದ ಕೊನೆಯ 1 ಗಳಿಗೆ ಯಾವುದನ್ನು ಫುಲ್ ಸ್ಟಾಪ್ ಹಾಕಬೇಕು. ಆದರೆ ಏನನ್ನು ನೋಡಿದೆವು? ಫುಲ್ ಸ್ಟಾಪ್ ಹಾಕಬೇಕಿತ್ತು, ಆದರೆ ಕಮ ಆಗಿಬಿಡುತ್ತದೆ. ಅನ್ಯರ ಮಾತನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಇದು ಏಕೆ ಆಗುತ್ತಿದೆ, ಅದು ಆಗುತ್ತದೆ, ಇದರಲ್ಲಿ ಆಶ್ಚರ್ಯದ ಚಿಹ್ನೆಯನ್ನು ಹಾಕುತ್ತಾರೆ. ಅದು ಫುಲ್ ಸ್ಟಾಪ್ ಆಗುವುದಿಲ್ಲ. ಆದರೆ ಕಾಮ, ಆಶ್ಚರ್ಯದ ಗುರುತು ಮತ್ತು ಏನು ಎಂಬ ಪ್ರಶ್ನೆಗಳ ಕ್ಯೂ ನಿಲ್ಲುತ್ತದೆ. ಅಂದಾಗ ಇದನ್ನು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಫುಲ್ ಸ್ಟಾಪ್ ಹಾಕುವುದರ ಅಭ್ಯಾಸವಿಲ್ಲವೆಂದರೆ ಅಂತಿಮ ಗತಿ ಶ್ರೇಷ್ಠವಾಗುವುದಿಲ್ಲ. ಇವಾಗ ಅಂತಿಮದ್ದು ನಮ್ಮದೇನು? ಬಾಬಾ ನೆನಪಿನಾಗ ಶರೀರ ಬಿಟ್ಟರೆ ಪಾಸ್, ಬಾಬಾ ನೆನಪಿನಾಗ ಶರೀರ ಬಿಡಲಿಲ್ಲ ಅಂದರೆ ಫೇಲ್. ಇದು 1 ಸೆಕೆಂಡಿನ ಪರೀಕ್ಷೆ ಇರ್ತದೆ. ಶರೀರ ಬಿಡೋ ಟೈಮ್ನಾಗ 1 ಸೆಕೆಂಡ್ನಾಗೆ ಬಿಡೋದು ಶರೀರ. ಆ ಟೈಮ್ನಲ್ಲಿ ನಾವು ಎಲ್ಲೇ ಇರಲಿ, ಸಂತೆಯಲ್ಲಿದ್ದರೂ ಕೂಡ 1 ಸೆಕೆಂಡಿಗೆ ಫುಲ್ ಸ್ಟಾಪ್ ಇಡೋ ಶಕ್ತಿ ಇಲ್ಲ ಅಂದರೆ, ಯಾವುದೋ ನೆನಪಿನಲ್ಲಿ, ಯಾರದೋ ನೆನಪಿನಲ್ಲಿ ಶರೀರ ಬಿಟ್ಟಿವೆಂದರೆ ಮತ್ತೆ ನಾವು ಸೀದಾ ಪರಂಧಾಮಕ್ಕೆ ಹೋಗಲ್ಲ. ಯಾವುದ್ರ ನೆನಪಿನಲ್ಲಿ ಶರೀರ ಬಿಡ್ತೀವೋ ಅಲ್ಲೇ ಬಂದು ಸೇರ್ತೀವಿ. ಬಾಬಾನ ಜೊತೆಗೆ ವಾಪಸ್ ಹೋಗೋಕ್ಕಾಗಲ್ಲ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, 1 ಸೆಕೆಂಡ್ನಾಗ ಫುಲ್ ಸ್ಟಾಪ್ ಇಡೋ ಶಕ್ತಿ ಇಲ್ಲ ಅಂದರೆ ಅಂತಿಮ ಗತಿ ಶ್ರೇಷ್ಠವಾಗಿರುವುದಿಲ್ಲ ಅಂತ ಹೇಳಿದರು, ಉತ್ತಮವಾಗುವುದಿಲ್ಲ.
ಆದ್ದರಿಂದ ಬಾಪ್ತಾದ ಹೋಮ್ವರ್ಕ್ ಕೊಡುತ್ತಿದ್ದೇವೆ. ನಾಳೆ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಪರಿವರ್ತನೆ ಮಾಡಿಕೊಳ್ಳಬೇಕಾಗುತ್ತದೆ. 1 ವಾರ ಫುಲ್ ಸ್ಟಾಪ್ ಸೆಕೆಂಡಿನಲ್ಲಿ ಇಡುವುದರ ಅಭ್ಯಾಸವನ್ನು ಮತ್ತೆ ಮತ್ತೆ ಮಾಡಿ. ಮತ್ತು 18ನೇ ಜನವರಿಯಲ್ಲಿ ಜನವರಿ ಮಾಸದಲ್ಲಿ ಎಲ್ಲರಿಗೂ ತಂದೆಯ ಸಮಾನರಾಗುವ ಉತ್ಸಾಹ ಬರುತ್ತದೆ. ಅಂದಾಗ 18ನೇ ಜನವರಿಯಲ್ಲಿ ಎಲ್ಲರೂ ಚೀಟಿ ಬರೆದು ಬಾಕ್ಸ್ನಲ್ಲಿ ಹಾಕಿ. 18ನೇ ತಾರೀಕು ಯಾವ ಫಲಿತಾಂಶವಿರುತ್ತದೆ ಎಂದು ಚೀಟಿ ಬರೆದು ಹಾಕಿ. ಫುಲ್ ಸ್ಟಾಪ್ ಹಾಕಿದ್ದೇವೆಯೇ ಅಥವಾ ಬೇರೆ ಯಾವುದಾದರೂ ಚಿಹ್ನೆ ಬಂದಿತ್ತಾ? ಒಪ್ಪಿಗೆಯೇ ತಲೆ ಏಕೆಂದರೆ ಬಾಪ್ತಾದರವರಿಗೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ. ಹೋಗಲು ಇಷ್ಟವಿಲ್ಲ ಅಂದಾಗ ಏನು ಮಾಡುತ್ತೀರಿ? ಬಾಬಾ ಏನಂತಾರೆ, ನನ್ನ ಜೊತೆಗೆ ನೀವು ಬರಬೇಕು ಅಂದರೆ ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಇಡೋ ಶಕ್ತಿ ಇರಬೇಕು. ಅದು ಎಷ್ಟೈತೆ? ಆ ಜನವರಿ 18ರೊಳಗೆ ಅಷ್ಟು ಪುರುಷಾರ್ಥ ಮಾಡ್ತೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಈಗ ಬಹಳ ತೀವ್ರ ಪುರುಷಾರ್ಥವನ್ನು ಮಾಡಿ. ಈಗ ಸಾಧಾರಣ ಪುರುಷಾರ್ಥ ಸಫಲತೆಯನ್ನು ನೀಡಲು ಸಾಧ್ಯವಿಲ್ಲ. ಅಂದರೆ ಏನು ಹೇಳಿದರು ಬಾಬಾ? ಈಗ ಮಾರ್ಚ್ 15ಕ್ಕೆ ಎಕ್ಸಾಮ್ ಅಂದರೆ ಮಾರ್ಚ್ 10ನೇ ತಾರೀಕು ಯಾವ ಲೆಕ್ಕದಾಗ ಓದ್ತಿರ್ತಾವೆ ಹುಡುಗರು? ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದಂಗೆ ಬೆಳಗ್ಗೆ 4 ಗಂಟೆಗೆ ಎದ್ದು ಕಷ್ಟಪಟ್ಟು ಓದ್ತಾ ಇರ್ತಾರಲ್ಲ, ಅದರಂಗೆ ನಮ್ಮದು ಸಮಯ ಇಲ್ಲ, ಬಹಳ ಹತ್ರ ಬಂದಿದ್ದೀವಿ. ಈಗ ನಮ್ಮ ಪುರುಷಾರ್ಥನೂ ಹೇಗಿರಬೇಕು? ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಹಾಕೋ ಶಕ್ತಿ ಇಲ್ಲ ಅಂದರೆ ನಾವೂ ಸಫಲತೆ ಪಡೆಯೋಕ್ಕಾಗಲ್ಲ ಅಂತ ಬಾಬಾ ಹೇಳ್ತಾರೆ. ಪವಿತ್ರತೆಗೆ ಪರ್ಸ್ನಾಲಿಟಿ, ರಿಯಾಲಿಟಿ, ರಾಯಲ್ಟಿ, ವ್ಯಕ್ತಿತ್ವ, ಸತ್ಯ, ಘನತೆ ಎಂದು ಕರೆಯಲಾಗುತ್ತದೆ. ಅಂದರೆ ಪವಿತ್ರತೆ ಇದ್ದಾಗ ಅವ್ರ ವ್ಯಕ್ತಿತ್ವ ಹೆಂಗಿರ್ತತೆ, ಘನತೆ ಹೆಂಗಿರ್ತತೆ ಮತ್ತು ಸತ್ಯವಾಗಿ ಇರ್ತಾರೆ, ಘನತೆ ಉಳ್ಳವರಾಗಿರ್ತಾರೆ, ವ್ಯಕ್ತಿತ್ವದಿಂದ ಇರ್ತಾರೆ. ತಮ್ಮ ಘನತೆಯನ್ನು ನೆನಪು ಮಾಡಿಕೊಳ್ಳಿ. ಅನಾದಿ ಸ್ವರೂಪದಲ್ಲೂ ಸಹ ತಾವೆಲ್ಲ ಆತ್ಮರು ತಂದೆ ಜೊತೆ ತಮ್ಮ ದೇಶದಲ್ಲಿ ವಿಶೇಷ ಆತ್ಮರಾಗಿದ್ದೀರಿ. ಹೇಗೆ ಆಕಾಶದಲ್ಲಿ ವಿಶೇಷ ನಕ್ಷತ್ರಗಳು ಹೊಳೆಯುತ್ತವೆ, ಹಾಗೆಯೇ ತಾವು ಅನಾದಿ ರೂಪದಲ್ಲಿ ವಿಶೇಷ ನಕ್ಷತ್ರಗಳು ಹೊಳೆಯುತ್ತೀರಿ. ಅಂದರೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಎಷ್ಟೆಷ್ಟು ಪವಿತ್ರತೆ ಇರ್ತತೋ ಅಷ್ಟೆಷ್ಟು ನೋಡ್ರಿ, ಪರಂಧಾಮದಾಗೂ ಬಾಬಾಗ ಹತ್ರ ನೋಡ್ರಿ. ಫಸ್ಟು ಬಾಬಾ, ಅದಾದ ತಕ್ಷಣ ಯಾವ ನಕ್ಷತ್ರಗಳು? ಬ್ರಹ್ಮ ತಂದೆ ಮೊಮ್ಮ, 2 ನಕ್ಷತ್ರ. ಭಾಳ ಹತ್ರ ಇರೋರು ಯಾರು? ಬ್ರಹ್ಮ ತಂದೆ ಮೊಮ್ಮ. ಅದಾದಮೇಲೆ ಅಷ್ಟಮಣಿಗಳು, ಆಮೇಲೆ 108 ಮಣಿಗಳು, ಆಮೇಲೆ 14108. ಅಂದರೆ ನಾವು ಪವಿತ್ರತಾ ಶಕ್ತಿ ಇದ್ದಷ್ಟು ಬಾಬಾನ ಸಮೀಪದಲ್ಲಿ ಇರ್ತೀವಿ. ಎಲ್ಲಿ? ಅನಾದಿ ಸ್ವರೂಪ ಪರಂಧಾಮದಲ್ಲಿ. ಮತ್ತು ವಿಶೇಷ ಆತ್ಮಗಳು ವಿಶೇಷವಾಗಿ ಹೊಳೆಯುತ್ತಿರ್ತೀರಿ ಅಂತ ಹೇಳ್ತಾರೆ ಬಾಬಾ. ತಮ್ಮ ಆದಿಕಾಲದ ರಾಯಲ್ಟಿಯನ್ನು ನೆನಪು ಮಾಡಿಕೊಳ್ಳಿ. ನಂತರ ಸತ್ಯಯುಗದಲ್ಲಿ ಯಾವಾಗ ಬರುತ್ತೀರಿ? ದೇವತಾ ರೂಪದ ರಾಯಲ್ಟಿಯನ್ನು ನೆನಪು ಮಾಡಿಕೊಳ್ಳಿ. ಎಲ್ಲರ ತಲೆ ಮೇಲೆ ರಾಯಲ್ಟಿಯ ಬೆಳಕಿನ ಕಿರೀಟವಿದೆ. ಆದಿ ಎಷ್ಟೊಂದು ರಾಯಲ್ಟಿ ಇದೆ. ನಂತರ ದ್ವಾಪರದಲ್ಲಿ ಬರುತ್ತೀರಿ ಎಂದರೆ ತಮ್ಮಂಥ ಚಿತ್ರಗಳ ರಾಯಲ್ಟಿ ಬೇರೆ ಯಾರದ್ದೂ ಇರುವುದಿಲ್ಲ. ನೇತಾಗಳು, ಅಭಿನೇತಾಗಳು, ಧರ್ಮ ಆತ್ಮಗಳ ಚಿತ್ರಗಳು ಇರುತ್ತವೆ. ಆದರೆ ತಮ್ಮ ಚಿತ್ರಗಳ ಪೂಜೆ ಮತ್ತು ತಮ್ಮ ಚಿತ್ರಗಳ ವಿಶೇಷತೆ ಎಷ್ಟೊಂದು ರಾಯಲ್ಟಿ ಆಗಿರುತ್ತದೆ. ಚಿತ್ರಗಳನ್ನು ನೋಡೇ ಎಲ್ಲರೂ ಖುಷಿ ಪಡುತ್ತಾರೆ. ಚಿತ್ರಗಳ ಮೂಲಕವೂ ಸಹ ಎಷ್ಟೊಂದು ಆಶೀರ್ವಾದಗಳನ್ನು ತೆಗೆದುಕೊಳ್ಳುತ್ತಾರೆ. ಬಾಬಾ ಏನಂದರು? ದೇವತೆಗಳು ಅಂದರೆ 5000 ವರ್ಷದ ಕೆಳಗಿದ್ರು ಲಕ್ಷ್ಮೀನಾರಾಯಣರು. ಇವಾಗೂ ಅವ್ರ ಮೂರ್ತಿಗಳ ಮುಂದೆ, ಅವ್ರ ಫೋಟೋಗಳ ಮುಂದೆ ಆಶೀರ್ವಾದ ಪಡಿತಾ ಇದ್ದಾರೆ. ಅಂದರೆ ಎಷ್ಟು ರಾಯಲ್ಟಿ ಇದೆ ನಿಮಗೆ ಅಂತ ಹೇಳ್ತಾರೆ ಬಾಬಾ. ಈ ಎಲ್ಲ ಘನತೆ ಪವಿತ್ರತೆಯದ್ದಾಗಿದೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಜನ್ಮಸಿದ್ಧ ಅಧಿಕಾರವಾಗಿದೆ. ಪವಿತ್ರತೆಯ ಕೊರತೆ ಸಮಾಪ್ತಿ ಆಗಬೇಕು. ಈ ರೀತಿ ಅಲ್ಲ, ಆಗಿಬಿಡುತ್ತದೆ. ಈ ರೀತಿ ಅಲ್ಲ ಅಂದರೆ ಏನು ಮಾಡಲಿ, ಬಾಯಿ ತಪ್ಪಿ ಏನೋ ಮಾತಾಡಿಬಿಡ್ತೀನಿ, ಏನು ಮಾಡಬೇಕು, ಈ ಥರ ಅಲ್ಲ. ಆ ಪವಿತ್ರತೆಯ ಕೊರತೆ ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. ಆ ಸಮಯದಲ್ಲಿ ವೈರಾಗ್ಯ ಬಂದಾಗ ಆಗಿಬಿಡುತ್ತದೆ. ಈ ರೀತಿ ಬಹಳ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳುತ್ತಾರೆ. ಅಂದರೆ ಈಗಿನ್ನೂ ಆಗಿಲ್ಲ ಬಾಬಾ, ಅಂತಿಮದಲ್ಲಿ ಆಗೇ ಆಗ್ತೀವಿ. ಆ ಸಮಯ ನಮಗೆ ಪುರುಷಾರ್ಥ ಮಾಡಿಸ್ತತೆ ಅಂತ ಈ ಥರ ಹೇಳ್ಬಾಡ್ರಿ ಅಂತ ಹೇಳ್ತಾರೆ ಬಾಬಾ. ತಾವು ಚಿಂತೆ ಮಾಡಬೇಡಿ, ಆಗಿಬಿಡುತ್ತದೆ ಬಾಬಾ ಅಂತ ಹೇಳಬಾರದು. ಆದರೆ ಬಾಪ್ತಾದರವರಿಗೆ ಈ ಜನವರಿ ತಿಂಗಳಲ್ಲಿ ವಿಶೇಷವಾಗಿ ಪವಿತ್ರತೆಯಲ್ಲಿ ಪ್ರತಿಯೊಬ್ಬರೂ ಸಂಪನ್ನ ಮಾಡಬೇಕು. ಪವಿತ್ರತೆ ಕೇವಲ ಬ್ರಹ್ಮಚರ್ಯವಲ್ಲ,
ವ್ಯರ್ಥ ಸಂಕಲ್ಪವೂ ಸಹ ಅಪವಿತ್ರತೆ ಆಗಿದೆ. ವ್ಯರ್ಥ ಮಾತು, ವ್ಯರ್ಥ ರೂಪದ ಮಾತು, ಯಾವುದೇ ಕ್ರೋಧದ ಅಂಶ, ಆವೇಶ ಎಂದು ಹೇಳಲಾಗುತ್ತದೆ ಅವೆಲ್ಲವೂ ಅಪವಿತ್ರತೆಯೇ ಆಗಿದೆ. ದೂರದಿಂದಲೇ ತಮ್ಮನ್ನು ನೋಡಿ ಪವಿತ್ರತೆ ವೈಬ್ರೇಷನ್ ಪಡೆದುಕೊಳ್ಳುವ ಹಾಗೆ ಸಂಸ್ಕಾರವನ್ನು ತಯಾರು ಮಾಡಿಕೊಳ್ಳಿ. ಬಾಬಾ ಏನು ಹೇಳಿದರು ಅಂದರೆ, ದಾದಿ ದೀದಿಯರು ನೋಡ್ರಿ ಎಷ್ಟು ಖುಷಿ ಆಗ್ತಾ ಇತ್ತು, ಎಷ್ಟು ಹಗುರತೆಯ ಅನುಭವ ಮಾಡ್ತಾ ಇದ್ವಿ. ಅಂದರೆ ಪವಿತ್ರತೆ ವೈಬ್ರೇಷನ್ ಈ ಥರ ದೂರದಿಂದಲೇ ಬೇರೆಯವ್ರು ನಿಮ್ಮ ಪವಿತ್ರತೆಯ ವೈಬ್ರೇಷನ್ ಪಡಿಬೇಕು ಅಂಥ ಸಂಸ್ಕಾರ ತಯಾರು ಮಾಡಿಕೊಳ್ಳ್ರಿ ಅಂತಂದರು. ಅಂದರೆ ಯಾವ ಸಂಕಲ್ಪ ಇರಬೇಕು, ಸಂಸ್ಕಾರ ಇರಬೇಕು? ಸದಾ ಶುದ್ಧ ವಿಚಾರ, ಶುದ್ಧ ಮಾತು ಇರಬೇಕು. ಏಕೆಂದರೆ ತಮ್ಮ ಹಾಗೆ ಪವಿತ್ರತೆ ಯಾವುದು ಫಲಿತಾಂಶದಲ್ಲಿ ಆತ್ಮವೂ ಸಹ ಪವಿತ್ರ, ಶರೀರವೂ ಸಹ ಪವಿತ್ರ, ಡಬಲ್ ಪವಿತ್ರತೆ ಪ್ರಾಪ್ತಿಯಾಗುತ್ತದೆ. ಯಾವಾಗ ಯಾವುದೇ ಮಗು ಮೊದಲು ಬಂದಾಗ ತಂದೆ ಯಾವ ವರದಾನ ಸಿಗುತ್ತದೆ ನೆನಪಿದೆಯೇ? ಪವಿತ್ರ ಭವ, ಯೋಗಿ ಭವ ಅಂದಾಗ ಎರಡು ಮಾತುಗಳನ್ನು, ಒಂದು ಪವಿತ್ರತೆ, ಮತ್ತೊಂದು ಫುಲ್ ಸ್ಟಾಪ್ ಯೋಗಿ. ಇಷ್ಟವೇ? ಬಾಪ್ದಾದ ಅಮೃತ ವೇಳೆ ಚಕ್ಕರ್ ಹಾಕುತ್ತಾರೆ, ಸೆಂಟರ್ಗೂ ಸಹ ಚಕ್ಕರ್ ಹಾಕುತ್ತಾರೆ. ಬಾಪ್ದಾದರವರಂತೂ 1 ಸೆಕೆಂಡಿನಲ್ಲಿ ಎಲ್ಲ ಕಡೆ ಚಕ್ಕರ್ ಹಾಕಬಹುದು. ಅಂದಾಗ ಈ ಜನವರಿ ಅವ್ಯಕ್ತ ತಿಂಗಳಿನ ಯಾವುದಾದರೂ ಹೊಸ ಪ್ಲ್ಯಾನನ್ನು ತಯಾರು ಮಾಡಿ. ಮನಸಾ ಸೇವೆ, ಮನಸಾ ಸ್ಥಿತಿ ಹಾಗೂ ಅವ್ಯಕ್ತ ಕರ್ಮ ಮತ್ತು ಅವ್ಯಕ್ತ ಮಾತನ್ನು ಹೆಚ್ಚಿಸಿಕೊಳ್ಳಿ. ಏನು ಪ್ಲ್ಯಾನ್ ಮಾಡಂದ್ರು ಬಾಬಾ? ಮನಸಾ ಸೇವೆ, ಎಲ್ಲರಿಗೆ ಶಾಂತಿ ಶಕ್ತಿ ತುಂಬೋದು. ಮನಸ್ಸಾ ಸ್ಥಿತಿ, ಆತ್ಮಿಕ ಸ್ಥಿತಿಯಲ್ಲಿರೋದು. ಅವ್ಯಕ್ತ ಕರ್ಮ, ಅವ್ಯಕ್ತ ಮಾತು ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟದ್ದೇ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಅಂದಾಗ 18ನೇ ಜನವರಿ ಬಾಪ್ದಾದ ಎಲ್ಲರ ಫಲಿತಾಂಶವನ್ನು ನೋಡುತ್ತಾರೆ. ಪ್ರೀತಿ ಇದೆಯಲ್ಲವೇ? 18ನೇ ಜನವರಿ ಅಮೃತ ವೇಳೆಯಿಂದ ಪ್ರೀತಿಯ ಮಾತುಗಳನ್ನೇ ಹಾಡುತ್ತೀರಿ. ಬಾಬಾ ಅವ್ಯಕ್ತ ಏಕೆ ಆಗಿದ್ದಾರೆ ಎಂದು ಎಲ್ಲರೂ ದೂರು ಕೊಡುತ್ತಾರೆ. ತಂದೆಯೂ ಸಹ ಸಾಕಾರದಲ್ಲಿದ್ದರೂ ತಂದೆಯ ಸಮಾನ ಯಾವಾಗ ಆಗುತ್ತೀರಿ ಎಂದು ದೂರು ಕೊಡುತ್ತಾರೆ. ಬಾಬಾ ಏನಂದ್ರು ಇವಾಗ, ಬ್ರಹ್ಮ ತಂದೆ ನಮ್ಗೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಕೆಲವು ಮಕ್ಕಳು ದೂರು ಕೊಡ್ತಾರಂತೆ. ಬಾಬಾನು ಕೂಡ ನಮಗೆ ದೂರು ಕೊಡ್ತಿದ್ದಾರೆ. ಮಕ್ಕಳು, ನೀವು ಯಾವಾಗ ತಂದೆಯ ಸಮಾನ ಆಗ್ತೀರಿ? ಎಷ್ಟು ವರ್ಷ ನಾನು ಪಾಲನೆ ಮಾಡ್ತಾಯಿದ್ದೀನಿ, ನೀವು ಯಾವಾಗ ತಂದೆಯ ಸಮಾನ ಆಗ್ತೀರಿ ಅಂತ ನಾನು ನಿಮ್ಮ ಮೇಲೆ ದೂರು ಕೊಡ್ತೀನಿ ಅಂತಾರೆ ಬಾಬಾ. ಈ ದಿನ ಸ್ವಲ್ಪ ವಿಶೇಷ ಅಟೆನ್ಷನ್ ಸೆಳೆಯುತ್ತಿದ್ದೇವೆ, ಪ್ರೀತಿಯನ್ನು ಮಾಡುತ್ತಿದ್ದೇವೆ. ಕೇವಲ ಅಟೆನ್ಷನ್ ಸೆಳೆಯುತ್ತಿಲ್ಲ, ಪ್ರೀತಿಯೂ ಸಹ ಇದೆ. ಏಕೆಂದರೆ ನನ್ನ ಒಂದು ಮಗು ಸಹ ಉಳಿದುಕೊಳ್ಳಬಾರದು ಎಂದು ತಂದೆ ಇದನ್ನೇ ಬಯಸುತ್ತಾರೆ. ಪ್ರತಿಯೊಂದು ಕರ್ಮದ ಶ್ರೀಮತವನ್ನು ಚೆಕ್ ಮಾಡಿಕೊಳ್ಳಬೇಕು. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯ ತನಕ ಯಾವುದೆಲ್ಲ ಪ್ರತಿಯೊಂದು ಕರ್ಮದ ಶ್ರೀಮತ ಸಿಕ್ಕಿದೆ ಅದನ್ನು ಚೆಕ್ ಮಾಡಿಕೊಳ್ಳಿ. ಶಕ್ತಿಶಾಲಿ ಆಗಿದ್ದೀರಲ್ಲವೇ? ಜೊತೆಯಲ್ಲಿ ಹೋಗಬೇಕಲ್ಲವೇ? ಕೈಯನ್ನು ಎತ್ತಿ ನಡೆಯಬೇಕಲ್ಲವೇ? ಒಳ್ಳೆಯದು. ಶಿಕ್ಷಕಿಯರು ಎಲ್ಲರೂ ಕೈಯನ್ನು ಎತ್ತಿದ್ದೀರಿ, ಒಳ್ಳೆಯದು. ಬಾಬಾ ಏನು ಹೇಳ್ತಾ ಇದ್ದಾರೆ? ಮಾಡಲೇಬೇಕು, ಆಗಲೇಬೇಕು. ಈ ದೃಢ ಸಂಕಲ್ಪವನ್ನು ಮಾಡಿ. 15-20 ದಿನಗಳು ಈ ದೃಢತೆ ಇರುತ್ತದೆ. ನಂತರ ನಿಧಾನವಾಗಿ ಸ್ವಲ್ಪ ಹುಡುಗಾಟಿಕೆ ಬಂದು ಬಿಡುತ್ತದೆ. ಅಂದರೆ ಹೇಳಿದಾಗಷ್ಟೇ ಮಾಡ್ತೀರಿ, ನಂತರ ಹುಡುಗಾಟಿಕೆಯಲ್ಲಿ ಬರ್ತೀರಿ ಅಂತಾರೆ ಬಾಬಾ. ಅಂದ ಮೇಲೆ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿ. ಹೆಚ್ಚು ನೋಡಿದ್ದೇವೆ, 1 ತಿಂಗಳಿನಲ್ಲಿ ಪೂರ್ತಿ ಹುಮ್ಮಸ್ಸು ಇರುತ್ತದೆ, ದೃಢತೆ ಇರುತ್ತದೆ. ನಂತರ 1 ತಿಂಗಳಾದ ನಂತರ ಸ್ವಲ್ಪ ಹುಡುಗಾಟಿಕೆ ಶುರುವಾಗಿ ಬಿಡುತ್ತದೆ. ಹಾಗೆಯೇ ಈ ವರ್ಷ ಸಮಾಪ್ತಿ ಆಗಿಬಿಡುತ್ತದೆ. ಅಂದ ಮೇಲೆ ಏನು ಸಮಾಪ್ತಿ ಮಾಡುತ್ತೀರಿ? ವರ್ಷ ಸಮಾಪ್ತಿ ಮಾಡುತ್ತೀರಾ ಅಥವಾ ವರ್ಷದ ಜೊತೆ ಯಾವುದೆಲ್ಲ ಯಾವ ಸಂಕಲ್ಪದಲ್ಲೂ ಸಹ ಧಾರಣೆಯಲ್ಲೂ ಸಹ ಬಲಹೀನತೆ ಇದೆ ಅದನ್ನು ಸಮಾಪ್ತಿ ಮಾಡುತ್ತೀರಾ? ಅಂದರೆ ಬಾಬಾ ಏನು, ಯಾವ ಬಲಹೀನತೆ? ನಾವು ಅಶುದ್ಧ ಸಂಕಲ್ಪಗಳಲ್ಲಿ ಹೋಗೋ ಬಲಹೀನತೆ ಇರ್ಬೋದು, ಮಾತುಗಳಲ್ಲಿ ಬಲಹೀನತೆ ಇರ್ಬೋದು, ಕರ್ಮ ಸಂಬಂಧ ಸಂಪರ್ಕ ಏನು ನಂಗೆ ಗೊತ್ತಾಗಲಿಲ್ಲ ಆಗಿಬಿಡ್ತು ಅಂತೇನು ಅಥವಾ ಸಂಪೂರ್ಣ ಪವಿತ್ರ ಇರೋದರಲ್ಲಿ ಕೊರತೆ ಇದೆಯಲ್ಲ, ಅದನ್ನು ಏನು ಮಾಡಬೇಕು? ಸಮಾಪ್ತಿ ಮಾಡಿಬಿಡ್ರಿ. ಆ ಬಲಹೀನತೆನ ಸಂಪೂರ್ಣ ಪವಿತ್ರ ಸ್ವರೂಪರಾಗ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ವತಃವಾಗಿ ಕೈ ಎತ್ತಿರಿ. ಹೃದಯದಲ್ಲಿ ಈಗ ನಾನು ಮನೆಗೆ ಹೋಗಬೇಕೆನ್ನುವ ಈ ರೆಕಾರ್ಡ್ ಮೊಳಗಬೇಕು. ಕೇವಲ ಹೋಗುವುದಲ್ಲ, ಆದರೆ ರಾಜ್ಯದಲ್ಲೂ ಸಹ ಬರಬೇಕು. ಒಳ್ಳೆಯದು. ಯಾರು ಮೊದಲನೇ ಬಾರಿ ಮಿಲನದಲ್ಲಿ ಬಂದಿದ್ದೀರಿ? ಕೈ ಎತ್ತಿ. ಬಾಬಾ ಕೇಳ್ತಾ ಇದ್ದಾರೆ.
ಮೊದಲನೇ ಬಾರಿ ಬಂದವರಿಗೆ ವಿಶೇಷ ಶುಭಾಶಯಗಳು ಕೊಡುತ್ತಿದ್ದೇವೆ. ತಡವಾಗಿ ಬಂದಿದ್ದೀರಿ, ಆದರೆ ಬಹಳ ತಡವಾಗಿ ಬರಲಿಲ್ಲ. ಆದರೆ ತೀರುವ ಪುರುಷಾರ್ಥದ ವರದಾನ ಸದಾ ನೆನಪಿಟ್ಟುಕೊಳ್ಳಬೇಕು. ತೀರುವ ಪುರುಷಾರ್ಥವನ್ನು ಮಾಡಲೇಬೇಕು. ಮಾಡುತ್ತೇವೆ, ಆಗುತ್ತದೆ, ಗೆ ಎನ್ನೋದು ಬಿಡ್ರಿ ಅಂತ ಬಾಬಾ ಹೇಳ್ತಾರೆ. ನೋಡ್ರಿ, 2008 ಬಂದವ್ರನ್ನೇ ನೀವು ಇನ್ನೂ ತೀರುವ ಪುರುಷಾರ್ಥ ಮಾಡಿದರೆ ನೀವು ನನ್ನ ಜೊತೆಯಲ್ಲಿ ಬರುವಂಥ ಮಕ್ಕಳು ಆಗ್ಬೋದು ಅಂತ ಬಾಬಾ ಹೇಳ್ತಾರೆ. 2008 ಬಂದವ್ರನ್ನ ಇನ್ನು ಇವಾಗ ಏನು ಜನ್ಮ ತಗೊಂತಿರ್ತಾರೆ, ಮತ್ತು ಅವ್ರು ಇನ್ನೆಂಗೆ ಪುರುಷಾರ್ಥ ಮಾಡಬೇಕು ನೋಡ್ರಿ. ಅದಕ್ಕೆ ಆ ಹುಡುಗಾಟಕ್ಕೆ ಆಲಸ್ಯನ ಸಮಾಪ್ತಿ ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಕೊನೆಯವರು ಮುಂದೆ ಹೋಗಬಹುದು, ಫಸ್ಟ್ ಬರಲೇಬೇಕು. ಒಳ್ಳೆಯದು. ಎಲ್ಲ ಕಡೆಯ ಮಹಾನ್ ಪವಿತ್ರ ಆತ್ಮಗಳಿಗೆ ಬಾಪ್ದಾದರವರ ವಿಶೇಷ ಹೃದಯದ ಶುಭಾಶಯಗಳು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಬಾಕಿ ಎಲ್ಲ ಕಡೆ ಈಗ 2 ಶಬ್ದದ ತೀವ್ರ ಪುರುಷಾರ್ಥ ಮಾಡಿ ಒಂದು ಸಂಪೂರ್ಣ ಪವಿತ್ರತೆ ಪೂರ್ತಿ ಬ್ರಾಹ್ಮಣ ಪರಿವಾರದಲ್ಲಿ ಹರಡಿಸಬೇಕು. ಯಾರು ಬಲಹೀನವಾಗಿದ್ದಾರೆ ಅವರಿಗೆ ಸಹಯೋಗ ಕೊಟ್ಟಾದರೂ ತಯಾರು ಮಾಡಿ. ಅಂದರೆ ಸಂಪೂರ್ಣ ನೀವು ಒಂದೇ ಆಗೋದಲ್ಲ, ನಿಮ್ಮ ಜೊತೆ ಇರೋರಿಗೂ ಕೂಡ ಶಕ್ತಿ ಕೊಟ್ಟು ಅವ್ರನ್ನೂ ತಯಾರು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಇದು ಬಹಳ ಪುಣ್ಯವಾಗಿದೆ, ಬಿಡಬೇಡಿ. ಇವರಂತೂ ಇರುವುದೇ ಹೀಗೆ, ಇವರು ಬದಲಾವಣೆ ಆಗುವುದೇ ಇಲ್ಲ. ಈ ಶಾಪವನ್ನು ಕೊಡಬೇಡಿ, ಪುಣ್ಯದ ಕಾರ್ಯವನ್ನು ಮಾಡಿ. ಬದಲಾವಣೆ ಆಗಿ ತೋರಿಸುತ್ತೇವೆ, ಬದಲಾವಣೆ ಆಗಲೇಬೇಕು. ಅವರ ವಿಶ್ವಾಸವನ್ನು ಹೆಚ್ಚಿಸಿ, ಬಿದ್ದಿರುವವರನ್ನು ಬೀಳಿಸಬೇಡಿ, ಆಶ್ರಯ ಕೊಡಿ, ಶಕ್ತಿಯನ್ನು ಕೊಡಿ. ಅಂದರೆ ನೀವು ಅವರು ಸರಿಗೆ ಮಾಡಲ್ಲ ಅಂತ ನೆಗೆಟಿವ್ ಮಾತು, ನೆಗೆಟಿವ್ ಸಂಕಲ್ಪ ಹಾಕಿ ಅವ್ರನ್ನ ಇನ್ನೊಂದಿಷ್ಟು ಬೀಳಿಸ್ಬೇಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆತ್ಮಿಕ ಮಕ್ಕಳಿಗೆ ಬಹಳ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ವರದಾನ: ಪರಿಶೀಲನೆ ಮಾಡುವ ವಿಶೇಷತೆಯನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವಂಥ ಮಹಾನ್ ಆತ್ಮಭವ. ಯಾವುದೇ ಸಂಕಲ್ಪ ಮಾಡಿ, ಮಾತನಾಡಿರಿ, ಕರ್ಮ ಮಾಡಿರಿ, ಸಂಬಂಧ ಅಥವಾ ಸಂಪರ್ಕದಲ್ಲಿ ಬನ್ನಿರಿ, ಕೇವಲ ಇದರ ಪರಿಶೀಲನೆ ಮಾಡಿರಿ. ಇದೆಲ್ಲವೂ ತಂದೆಯ ಸಮಾನ ಇದೆಯೇ? ಮೊದಲು ಸಂತುಲನೆ ಮಾಡಿರಿ, ನಂತರ ಕಾರ್ಯರೂಪದಕ್ಕೆ ತನ್ನಿರಿ. ಹೇಗೆ ಸ್ಥೂಲವಾಗಿಯೂ ಕೆಲವು ಆತ್ಮರಲ್ಲಿ ಮೊದಲು ಪರಿಶೀಲನೆ ಮಾಡಿದ ನಂತರ ಸ್ವೀಕಾರ ಮಾಡುವ ಸಂಸ್ಕಾರವಿರುತ್ತದೆ, ಅದೇ ರೀತಿ ತಾವು ಮಹಾನ್ ಪವಿತ್ರ ಆತ್ಮರಾಗಿದ್ದೀರಿ ಅಂದ ಮೇಲೆ ಪರಿಶೀಲನೆ ಮಾಡುವ ಯಂತ್ರದ ಗತಿಯನ್ನು ತೀವ್ರಗೊಳಿಸಿರಿ. ಇದನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿರಿ. ಇದೇ ಅತಿ ಶ್ರೇಷ್ಠವಾದ ಮಹಾನತೆಯಾಗಿದೆ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ತಂದೆ ಸಮಾನ ಇದೆಯಾ? ಯಾರದೇ ಸ್ವಭಾವ ಇರ್ಬೋದು, ಸಂಸ್ಕಾರ ಇರ್ಬೋದು, ಗುಣ ಇರ್ಬೋದು, ಯಾರದೇ ಸ್ವೀಕಾರ ಮಾಡ್ತೀವಿ ಅಂದರೆ ಅದು ತಂದೆಯ ಸಮಾನ ಇದೆನಾ ಅಂತ ನೋಡಿ, ತಂದೆಯ ಸಮಾನ ಇದ್ದದ್ದು ಮಾತ್ರ ಸ್ವೀಕಾರ ಮಾಡೋಂಥ ಮಹಾನ್ ಆತ್ಮ ಆಗ್ರಿ ಅಂತ ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಸ್ಲೋಗನ್: ಸಂಪೂರ್ಣ ಪವಿತ್ರ ಮತ್ತು ಯೋಗಿ ಆಗುವುದೇ ಸ್ನೇಹದ ಪ್ರತ್ಯರ್ಪಣೆಯಾಗುವುದಾಗಿದೆ. ಅಂದರೆ ಬಾಬಾ ನಮಗೆ ಎಷ್ಟೆಲ್ಲ ಸ್ನೇಹ ಪಾಲನೆ ಕೊಡ್ತಾ ಇದ್ದಾರೆ, ಅದಕ್ಕೆ ರಿಟರ್ನ್ ನಾವೇನು ಕೊಡಬೇಕು? ನೀವು ಯೋಗಿಗಳಾಗಿ ಪವಿತ್ರರಾಗೋದೇ ನೀವು ಕೊಡುವ ಪ್ರತ್ಯರ್ಪಣೆ ಅಂತ ಬಾಬಾ ಹೇಳ್ತಾರೆ. ಅವ್ಯಕ್ತ ಸೂಚನೆಗಳು: ಈಗ ಯಾವ್ಯಾವ ಪರಿಸ್ಥಿತಿಗಳು ಬರುತ್ತಿವೆಯೋ ಅಥವಾ ಮುಂದೆ ಬರಲಿವೆಯೋ, ಪ್ರಕೃತಿಯ 5 ತತ್ವಗಳೇ ಚೆನ್ನಾಗಿ ಏರುಪೇರು ಮಾಡುವ ಪ್ರಯತ್ನ ಮಾಡುವವು. ಆದರೆ ಜೀವನ್ಮುಕ್ತ ವಿಧೇಯಿ ಸ್ಥಿತಿಯ ಅಭ್ಯಾಸಿ ಆತ್ಮವು ಅಚಲ ಅಡೋಲವಾಗಿ ಪಾಸ್ ವಿತ್ ಆನರ್ ಆಗಿ ಎಲ್ಲ ಪರಿಸ್ಥಿತಿಗಳನ್ನು ಸಹಜವಾಗಿ ಪಾಸು ಮಾಡಿಕೊಂಡು ಹೋಗುತ್ತದೆ. ಆದ್ದರಿಂದ ನಿರಂತರ ಕರ್ಮಯೋಗಿ, ನಿರಂತರ ಸಹಜಯೋಗಿ, ನಿರಂತರ ಮುಕ್ತ ಆತ್ಮದ ಸಂಸ್ಕಾರಗಳನ್ನು ಈಗಿನಿಂದಲೇ ಅನುಭವದಲ್ಲಿ ತರಬೇಕಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ಬರೀ ಒಂದು ಚಳಿಗೆ ಎಷ್ಟೆಲ್ಲ ಸ್ಥಿತಿ ಕೆಟ್ಟುಬಿಟ್ಟತ್ತೆ, ಆದರೆ ಈ ಥರ ಅಲ್ಲ. ಅಶರೀರಿತನದ ಅಶರೀರಿ ಸ್ಥಿತಿ ಇತ್ತಂದರೆ ಎಂಥ ಪರಿಸ್ಥಿತಿಗಳು ಬಂದರೂ ಅವರು ಪಾಸ್ ವಿತ್ ಆನರ್ ಆಗ್ತಾರೆ.
ಆ ಸಂಸ್ಕಾರನ ಈಗಲಿಂದನೇ ಅನುಭವದಲ್ಲಿ ತಗೊಂಡು ಬರ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.